ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿನ್ನೆ ನಾವು ನೋಡಿದಂತಹ ಮುಕ್ತಕದಲ್ಲಿ ಡಿವಿಜಿಯವರು ಬಳಸಿದಂತಹ ಉದಾಹರಣೆ ಮತ್ತು ಅವ್ರು ಹೇಳಿದಂಥ ಒಂದು ಮಾತು ಮತ್ತೆ ಮೆಲ್ಕು ಹಾಕ್ಕೊಳ್ಳುವಂಥದ್ದು ಮುಖ್ಯ ಅಂತ ಅನಿಸುತ್ತೆ. ಪ್ರೀತಿ ರೋಷಗಳನ್ ಅವನ್ ಅಳೆವನೇನ್, ಅವ್ಯಕ್ತ ಚೇತನವನ್ ಅರಿವನೇನ್ ಮಂಕುತಿಮ್ಮ ಅಂತ. ನಿನ್ನೆ ನಾವು ಚರ್ಚೆ ಮಾಡ್ದಂಗೆ ಅನುಭವವೇದ್ಯವಾದಂತಹ ಭಾವನೆಗಳನ್ನು ನಾವು ಅಳಿಯೋದಕ್ಕಾಗಲ್ಲ, KG ಲೀಟ್ರ್ ಗಟ್ಟಲೆ ಅಂತ ಅಳಿಯೋದಕ್ಕಾಗೋದಿಲ್ಲ. ಅನುಭವದಿಂದ ಮಾತ್ರವೇ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ. ನಿನ್ನೆ ನಾನು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದೆ. ಈಗ ಸಂಬಂಧಗಳನ್ನು ಕೂಡ ನಾವು ನಮ್ಮದೇ ಆದಂಥ ರೀತಿಗಳಲ್ಲಿ ಅಳೆಯೋದಕ್ಕೆ ಪ್ರಾರಂಭ ಮಾಡಿದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಕುಟುಂಬಗಳಲ್ಲಿ ಆಗುವಂಥ ಕೆಲವು ವೈಮನಸ್ಯದ ಸ್ಥಿತಿಗಳನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಈ ರೀತಿಯ ಅಳತೆಗೆ ಮಾರು ಹೋಗೋದ್ರಿಂದಲೇ ಎಷ್ಟೋ ಸರ್ತಿ ಆಗುತ್ತೆ. ಆಸ್ತಿ ವಿಚಾರದಲ್ಲಾಗ್ಬೋದು, ಸಂಪಾದನೆ ಯಾರಿಗೆ ಎಷ್ಟಾಗ್ತಾ ಇದೆ ಅನ್ನೋದರಲ್ಲಾಗ್ಬೋದು, ಕೊಡು ತಗೊಳ್ಳೋಂಥ ಸಂದರ್ಭಗಳಲ್ಲಿ ಯಾರಿಗೆ ಎಷ್ಟು ಕೊಡ್ತೀವಿ, ಯಾರಿಂದ ಎಷ್ಟು ತಗೊಂಡಿದ್ದೀವಿ ಅನ್ನೋಂಥದ್ರ ಬಗ್ಗೆ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಅನುಭವವೇದ್ಯವಾದಂತಹ ಅವ್ಯಕ್ತ ಅಂತ ಅನ್ನಿಸುವಂತಹ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳಿಗೆ ಬದಲಾಗಿ ನಾವು ಅಳಿಯಬಹುದಾದಂಥ ದುಡ್ಡು, ಆಸ್ತಿಗಳನ್ನೇ ಆಧಾರವಾಗಿಟ್ಕೊಂಡು ಕೆಲವು ತೀರ್ಮಾನಗಳನ್ನು ತೊಗೊಂಡ್ಬಿಡ್ತೀವಿ, ಸಂಬಂಧಗಳನ್ನು ಕಳೆದುಕೊಂಡ್ಬಿಡ್ತೀವಿ. ಇವತ್ತಿನ ದಿನದಲ್ಲಿ ಆಗ್ತಾ ಇರೋಂಥ ಇನ್ನೊಂದು ಮುಖ್ಯ ವಿದ್ಯಮಾನ ಅಂತಂದರೆ, ಬದುಕು ಸಂಕೀರ್ಣವಾಗ್ತಾ ಹೋಗ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲೂ ಜೀವನ ಶೈಲಿ ಬದಲಾಗ್ತಾ ಇದೆ, ನಗರ ಪ್ರದೇಶಗಳಲ್ಲೂ ಕೂಡ ಜೀವನ ಶೈಲಿ ಬದಲಾಗ್ತಾ ಇದೆ. ಯುವಕ ಯುವತಿಯರ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾಗ್ತಾ ಇದ್ದಂಗೆ ಅವರಿಗೆ ಸಿಕ್ಕುವಂಥ ಉದ್ಯೋಗಾವಕಾಶಗಳು ಕೂಡ ಎಷ್ಟೋ ರೀತಿಯಲ್ಲಿ ಬದಲಾಗ್ತಾ ಇದೆ. ಒಂದು ವರ್ಗದ ಉದ್ಯೋಗಾವಕಾಶಗಳು ಜನರಿಗೆ ಅತಿ ಹೆಚ್ಚಿನ ಹಣದ ಒಂದು ಅವಕಾಶ, ಹಣವನ್ನು ಗಳಿಸುವಂಥ ಅವಕಾಶವನ್ನು ಕೊಟ್ಬಿಡ್ತಾ ಇದೆ. ಅದರ ಸಕಾರಾತ್ಮಕವಾದಂಥ ಉಪಯೋಗಗಳು ನಮಗೆ ಗೊತ್ತು. ದುಡ್ಡಿಂದ ನಾವು ಬಹುಶಃ ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರೋವಂಥ ಇನ್ನೊಂದು ವಿದ್ಯಮಾನ ಏನಂದರೆ, ಹೀಗೆ ನಾವು ಅಳಿಯೋದಕ್ಕೆ ಸಿಕ್ಕುವಂಥ ದುಡ್ಡಿರ್ಬೋದು, ಮನೆ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಅದಕ್ಕೆ ಮಾರು ಹೋಗಿ ಆಂತರಿಕವಾದಂಥ ಭಾವನೆಗಳನ್ನು ಗೌಣವಾಗಿಸ್ತಾ ಇರುವಂಥ ಸನ್ನಿವೇಶಗಳು ಅನೇಕ ಕಾಣಿಸ್ತಾ ಇವೆ. ಎಷ್ಟೋ ಮನೆಗಳಲ್ಲಿ ಮೊದಲೇ ವಿಭಕ್ತವಾದಂಥ ಕುಟುಂಬಗಳು ಈ ರೀತಿಯ ಗಣನೆಯಿಂದಾಗಿ ಮತ್ತಷ್ಟು ವಿಭಜನೆಗೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಇರೋ ರೀತಿಯ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡಿಂಕ್ಸ್ ಅಂತ ಒಂದು ಪದ ಉಪಯೋಗಿಸ್ತೀವಿ, ಡಬಲ್ ಇನ್ಕಮ್ ನೋ ಕಿಡ್ಸ್ ಸಿಂಡ್ರೋಮ್ ಅಂತ. ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಇಬ್ಬರು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಇಬ್ರಿಗೂ ಕೈ ತುಂಬ ಸಂಬಳ, ಆದರೆ ಮಕ್ಕಳಿಲ್ಲ ಇನ್ನು. ಸೊ ಅಷ್ಟೊಂದು ದುಡ್ಡು ಏನು ಮಾಡೋದು? ಸೊ ಹಾಗೆ ಇವತ್ತಿನ ಯುವ ಜನರಲ್ಲಿ ಬೇರೆ ಬೇರೆ ವ್ಯಸನಗಳಿಗೆ ತುತ್ತಾಗುವಂಥ ಒಂದು ಇದನ್ನು ನಾವೇನು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಾರಣ ಈ ರೀತಿಯ ಅಳಿಯಬಹುದಾದಂಥ ಸೌಲಭ್ಯಗಳು ಮತ್ತು ಪರಿಕರಗಳ ಬಹಳ ಸುಲಭವಾದಂಥ ಲಭ್ಯತೆ. ಅದು ಬರ್ತಾ ಇದ್ದಂಗೆ ಭಾವನೆಗಳಿಂದ ನಮ್ಮನ್ನು ಅದು ದೂರ ತೊಗೊಂಡು ಹೋಗ್ತಾ ಇದೆ. ಅಂತಹ ಒಂದು ಕುಟುಂಬದಲ್ಲಿ ಒಂದು ಮಗು ಆಯಿತು ಅಂತ ಅಂದ್ಕೊಳ್ಳೋಣ. ಆ ಮಗುವಿಗೆ ತಂದೆನೂ ಕೆಲಸಕ್ಕೆ ಹೋಗ್ತಾರೆ, ತಾಯಿನೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇಬ್ಬರೂ ಬ್ಯುಸಿ.
ಇಬ್ರಿಗೂ ಕೈ ತುಂಬ ಸಂಬಳ. ಸೊ ಅವ್ರಿಗೆ ಒಂದು ರೀತಿಯ ಗಿಲ್ಟ್ ಕಾಂಪ್ಲೆಕ್ಸ್ ಅಂತೀವಿ, ಅದು ಕಾಡಕ್ಕೆ ಶುರುವಾಗ್ಬಿಟ್ಟು ನಾವು ನೋಡಿರೋಂಥ ಒಂದು ಪರಿಸ್ಥಿತಿ ಹೇಗಾಗುತ್ತೆ ಅಂತಂದರೆ, ಮಗುವಿನ ಜೊತೆ ನಾನು ಪ್ರೀತಿಯಿಂದ ಸಮಯ ಕಳೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಹಾಗಾಗಿ ವಾರಾಂತ್ಯದಲ್ಲಿ, ವೀಕೆಂಡಲ್ಲಿ ನಮಗೆ ಸಮಯ ಸಿಕ್ಕತ್ತೆ. ಆ ಸಮಯದಲ್ಲಿ ಮಗುವಿಗೆ ಏನೇನು ಬೇಕೋ ಏನೇನು ಬೇಡವೋ ಎಲ್ಲವನ್ನು ಕೊಂಡ್ಕೊಂಬಂದು ಮನೇಲಿ ತುಂಬಿಸ್ಬಿಡೋದು. ಎಲ್ಲ ಥರದ ಆಟದ ಸಾಮಾನುಗಳು, 10 ಥರದ ಆಟದ ಸಾಮಾನುಗಳು ತೊಗೊಂಬಂದು ಮಗು ಮುಂದೆ ಸುರಿಯೋದು. ಯಾಕೆ? ಅದನ್ನು ನಾನು ಅಳತೆ ಮಾಡಬಲ್ಲೆ. ಇಷ್ಟು ₹1000 ಇಷ್ಟೊಂದು ಆಟಿಕೆಗಳನ್ನು ನಾನು ಮಗುವಿಗೆ ತಂದು ಕೊಟ್ಟಿದ್ದೇನೆ. ಸೊ ಹಾಗಾಗಿ ನಾನು ಮಗುವಿನ ಪ್ರೀತಿಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ. ಅವ್ಯಕ್ತವಾದಂತಹ ಅಂದರೆ ಅನುಭವ ವೇದ್ಯವಾಗಬೇಕಾದಂತಹ ಪ್ರೀತಿಗೆ ನಾವು ಈ ರೀತಿ ಅಳೆಯಬಹುದಾದಂಥ ವಸ್ತುಗಳನ್ನು ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಮಗುವಿಗೆ ನಿಜವಾಗ್ಲೂ ಆ ಥರದ ಆಟದ ಸಾಮಾನು ಮುಖ್ಯನೋ ಅಥವಾ ತಂದೆ ತಾಯಿಯರ ಜೊತೆ ಕಳಿಬೇಕಾದಂಥ ಸಮಯ ಮುಖ್ಯನೋ? ಮಗುವನ್ನು ನಾವು ಕೇಳಲಿಲ್ಲ, ಬಹುಶಃ ಮಗುವನ್ನು ಕೇಳಿದರೆ ಬೇರೆನೇ ಹೇಳ್ತಿತ್ತೇನೋ. ಆದರೆ ತಂದೆ ತಾಯಿಯರ ಒಂದು ಅನಿವಾರ್ಯ ಸಂದರ್ಭಗಳು ಮತ್ತು ಅವರು ಬೆಳೆಸ್ಕೊಂಡು ಬಂದಿರುವಂಥ ಆಲೋಚನಾ ಸರಣಿ ಏನಿದೆ, ಅದು ಈ ರೀತಿ ಅಳೆಯಬಹುದಾದಂಥದ್ದನ್ನೇ ಪ್ರಮುಖ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ವ್ಯಕ್ತಪಡಿಸಬೇಕಾದಂಥ ಭಾವನೆಗಳ ಲೋಕಕ್ಕೆ ತಮ್ಮನ್ನು ತಾವು ವಿದಾಯ ಹೇಳಿ, ತಮ್ಮನ್ನು ತಾವು ದೂರ ಇಟ್ಕೊಂಡು ಮಗುವಿನ ಜೊತೆ ಬೆಳೆಸ್ಕೊಳ್ಬೇಕಾದಂಥ ಸಂಬಂಧದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಎಷ್ಟೋ ಸನ್ನಿವೇಶಗಳಲ್ಲಿ ಮಗುವಿನ ಭಾವನಾತ್ಮಕವಾದಂಥ ಬೆಳವಣಿಗೆ ಕುಂಠಿತವಾಗಕ್ಕೆ, ಅದನ್ನು ಎಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ. ಬೌದ್ಧಿಕ ಬೆಳವಣಿಗೆ, ಇಂಟೆಲೆಕ್ಚುಯಲ್ ಹೆಲ್ತ್, ಸಾಮಾಜಿಕ ಪ್ರಜ್ಞೆ, 4 ಜನರ ಜೊತೆ ಬೆರೆತು ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಳ್ಬೇಕಾದಂಥ ಜ್ಞಾನ, ಸೋಷಿಯಲ್ ಡೆವಲಪ್ಮೆಂಟ್. ಸೊ ಹೀಗೆ ಎಮೋಷನಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಗ್ರೋತ್, ಈ ಥರದ ವಿಚಾರಗಳು ಮಗುವಿಗೆ ಸಾಕಷ್ಟು ರೀತಿಯಲ್ಲಿ ಪರಿಪೂರ್ತಿ ಆಗದೇ ಇರೋದರಿಂದಲೇ ಅನೇಕ ಸಮಸ್ಯೆಗಳನ್ನು ನಾವೀಗ ಎದುರಿಸ್ತಾ ಇದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಆ ಥರದ ಭಾವನೆಗಳ ಬುನಾದಿ ಬರಲಿಲ್ಲ ಅಂತಂದರೆ ಆಮೇಲಿಂದ ಅದನ್ನು ನಾನು ಬೆಳೆಸ್ಕೋತೀನಿ ಅಂತಂದರೆ ಸಾಧ್ಯವಾಗಲ್ಲ. ಸೊ ಇಲ್ಲಿ ಡಿ ವಿ ಜಿಯವರು ಮುಖ್ಯವಾಗಿ ಒಬ್ಬ ವಿಜ್ಞಾನಿ, ಭೌತ ವಿಜ್ಞಾನಿಯ ಉದಾಹರಣೆಯನ್ನು ಕೊಟ್ಟು, ಅವನು ಬೇರೆ ಯಾವುದೋ ಒಂದು ಲ್ಯಾಬೊರೇಟ್ರಿನಲ್ಲೋ ಯಾವುದರಲ್ಲೋ ಒಂದು ಮೆಷರ್ಮೆಂಟ್ ಮಾಡ್ತಾನೆ, ಅಷ್ಟು ಮಾತ್ರವೇ ಜೀವನವಲ್ಲ, ಅದು ಹೊರತಾಗಿಯೂ ಭಾವನೆಗಳ ಜೀವನ ಇದೆ ಅಂತ ಹೇಳಿರೋದನ್ನು ನಾವು ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ, ನಾವು ನಮ್ಮ ಅಳತೆಗಳು, ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ವಸ್ತುಗಳ ಒಂದು ಪ್ರಾಮುಖ್ಯತೆಗಳು, ಅದನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಟಿದ್ದೀವಿ, ಅದನ್ನೇ ನಾವು ಬುನಾದಿಯನ್ನಾಗಿಟ್ಕೊಂಡು ಸಂಬಂಧಗಳನ್ನು ನೋಡ್ತಾ ಇದ್ದೀವಾ, ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದ್ದೀವಾ ಅನ್ನೋಂಥ ಒಂದು ಅಂತರೀಕ್ಷಣೆ ನಾವು ಮಾಡಿಕೊಳ್ಬೇಕಾಗತ್ತೆ. ಎಷ್ಟು ಬೇಗ ನಾವು ಈ ಬಾಹ್ಯ ಅಳೆಯಬಹುದಾದಂಥ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ತಾ ಮನುಷ್ಯ ಸಂಬಂಧಗಳ ಬುನಾದಿಯನ್ನು ಬಲಪಡಿಸ್ತೀವೋ ಅಷ್ಟು ಬೇಗ ಸಮಾಜ ನಿಜಕ್ಕೂ ಸುಖಮಯವಾಗುತ್ತೆ, ಸಮೃದ್ಧವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.